ಇದು ಚೊಗರ ಚೊಗರು ಹಾಂ ಚೊಗರು ಅಡಿಕೆ ಬಣ್ಣ ಹಾಕೋದು. ಈ ಬಣ್ಣನ ಹೆಂಗೆ ಮಾಡಿರಿ ನೀವು? ಬಣ್ಣ ಅದು ಏನಿಲ್ಲ, ನೀರಾಗಿ ಬಚ್ಚೋದು, ಬೆಂಕಿಯಾಗಿ ಬಚ್ಚೋದು ನೀರಿಗೆ ಅಲ್ಲ, ಯಾವುದರಿಂದ ಮಾಡಿರಿ ಈ ಚೊಗರನ್ನ? ಇದು ಅಡಿಕೆಯಿಂದಲೇ ಮಾಡೋದು. ಅಡಿಕೆಯನ್ನು ಬೇಯಿಸ್ಬೇಕಾದ್ರೆ ಬರ್ತಲ್ಲ ಅದ? ಈಗ ಏನು ಮಾಡ್ತಾರೆ? ಇದು ಒಣಗಿದೆಯಲ್ಲ ಅಡಿಕೆ, ಇದಕ್ಕೆ ಒಣಗಿದಕ್ಕೆ ಈಗ ಅದ್ದಿ ಬಿಸಿಲಿಗೆ ಹಾಕಿಬಿಟ್ರೆ ಒಣಗಿ ಹೋಗ್ಬಿಡ್ತೈತಿ. ಈ ಬಣ್ಣನ ಯಾಕೆ ಹಾಕೋದು ನೀವು? ಇದು ಅಡಿಕೆ ರೇಟ್ ಒಳ್ಳೆ ರೇಟ್ ಆಗಲಿ ಅಂತ ಹಾಕೋದು ಈ ಅಡಿಕೆಗ. ಇದರಿಂದ ಏನು ಹಾನಿ ಇಲ್ವಾ? ಹಾನಿ ಏನೇ ಇಲ್ಲ, ಇದು ಒಳ್ಳೇದು. ಒಳ್ಳೇದೇ. ಇದು ಶುಗರ್ ತಿಂದಷ್ಟು ಜನಕ್ಕೆ ಹೋಗ್ತಾ ಇದ್ದಾರೆ ಈಗ. ಈಗ ಜನ ಎಲ್ಲ ಹೇಳ್ತಾರೆ ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ. ಅಡಿಕೆ ಏನಂತೀರ? ಅದೆಲ್ಲ ಸುಳ್ಳು. ಜನ ಬೇಕು ಅಂತ ನಾವು ಹೇಳ್ತಾರೆ. ಅದು ನಿಜ. ಯಾಕಂದರೆ ಅನಾದಿ ಕಾಲದಿಂದನೂ ನಮ್ಮ ಅಜ್ಜ ಅಜ್ಜಿಯರೆಲ್ಲ ಅಡಿಕೆ ಹಕ್ಕಿಂದೇ ಬಂದಾರೆ. ಅವ್ರಿಗೇನು ಈ ಥರ ಏನಾಗಿಲ್ಲ. ಏನೂ ಅನ್ನೋದು. ನಮ್ಮ ಅಜ್ಜ ಅಜ್ಜಿ ಎಲ್ಲ ಸಿಕ್ಕಾಪಟ್ಟೆ ಕವಳ ಹಾಕೋರು. ಇಲ್ಲಿವರೆಗೆ ಏನೂ ಅನ್ನೋಲ್ಲ. ನಾನು ಅನ್ಕೊಂಡೆ ಕೆಲವು ಜನಿಗೆ ಅಡಿಕೆನೇ ಹಾಕ್ತಾ ಇದ್ದವರಿಗೆಲ್ಲ ಬರ್ತೈತಿ. ಅಡಿಕೆ ಹಾಕ್ತಾ ಇದ್ದವರಿಗೆ ಭಾಳ ಜಾಸ್ತಿ ಅದು. ಜನ ಎಲ್ಲ ಸುಳ್ಳು ಹೇಳ್ತಾರೆ. ಅವ್ರವ್ರಿಗೆ ಬಂದಿದ್ದು ಅವ್ರಿಗೆ ಹೇಳ್ತಾರೆ. ಹೌದೌದು. ಈಗ ಇದಿಷ್ಟು ಅಡಿಕೆಯಿಂದ ನಿಮಗೆ ಎಷ್ಟು ಲಾಭ ಬರ್ಬೋದು? ಇದು ಲಾಭ ಖರ್ಚು ಭಾರಿ ಐತಿ ಈಗ ತೋಟಕ್ಕೆಲ್ಲ. ಈಗ ಇದು 1 ಲಕ್ಷ ರೂಪಾಯಿ ಬೆಳೆ ಸಿಗ್ತೈತಿ. ಇದೀಗ 1 ಕ್ವಿಂಟಲ್. ಖರ್ಚು ಎಷ್ಟು ಬಂದಿರ್ಬೋದು ನಿಮಗೆ ಇದನ್ನು ಬೆಳೆಯೋಕೆ? ಇಷ್ಟು ಒಂದು 5,000 ರೂಪಾಯಿ ಖರ್ಚು ಬರ್ತೈತಿ ಇಷ್ಟು ಬೆಳಿಗ್ಗೆ. ಅರ್ಧಕ್ಕಿಂತ ಜಾಸ್ತಿನೇ ಖರ್ಚು ಬಂದಿರುತ್ತೆ. ಅಡಿಕೆ ಎಲ್ಲ ಲಾಭ ಅಂತಾರಲ್ಲ, ಅದಕ್ಕೆ ಲಾಭ ಅಂದ್ರೆ ಭತ್ತದ ಲೆಕ್ಕದಾಗ ಹೋದ್ರೆ ಇದು ಲಾಭ ಅಷ್ಟೇ. ಬೇರೆ ಬೆಳೆಗೆ ಹೋಲಿಸಿದ್ರೆ ಲಾಭ ಅಷ್ಟೇ. ಬೇರೆ ಬೆಳೆ ಯಾವುದೈತಿ? ಇದೇ ಬೆಳೆದೆ ದೊಡ್ಡ ಲಾಭದ್ದು. ಅಂದ್ರೂ ಅರ್ಧ ದುಡ್ಡು ಉಳ್ಸೋಕ್ಕಾಗಲ್ಲ ಅಂತೀರಿ? ದುಡ್ಡು ಉಳ್ಸೋಕ್ಕಾಗಲ್ಲ. ಮತ್ತೇನೇನಿದೆ ನಿಮ್ಗೆ ರೈತರಿಗೆ ಕಷ್ಟ ಅಡಿಕೆಯಲ್ಲಿ? ಎಲೆ ಚುಕ್ಕಿ ರೋಗದ ಬಗ್ಗೆ ಹೇಳ್ತಾ ಇದ್ರಿ ಆಗ ನೀವು. ಎಲೆ ಚುಕ್ಕಿ ರೋಗ ಸಿಕ್ಕಾಪಟ್ಟೆ ಐತಿ. ಲೆಕ್ಕದಲ್ಲಿ ರೈತರಿಗೆ ಲಾಸ್ ಐತಿ. ಏನಂತೀರ ಮುಂದಿನ ಬೆಳೆಗಾರರಿಗೆ? ಅಡಿಕೆ ಬೆಳೀರಿ ಅಂತೀರಾ, ಬೇಡ ಅಂತೀರಾ? ಬೇಡ ಅಂತ ಹೇಳ್ತಾ ಇದೀವಿ. ಈಗೆಲ್ಲ ಅದ್ರ ಬಿಟ್ಟರೆ ಗತಿ ಇಲ್ಲಲ್ಲ. ನೋಡಿ ಫ್ರೆಂಡ್ಸ್, ಇದೇ ಚೊಗರು ಅಡಿಕೆಯನ್ನು ಕುಚ್ಚಿದಾಗ ಬಂದಿರೋ ಅಂಥ ಬಣ್ಣ. ಅದನ್ನೇ ಮತ್ತೆ ಅಡಿಕೆ ಒಣಗಿದ ಮೇಲೆ ಹಾಕೋದು. ಒಣಗಿದ ಮೇಲೆ ಹಾಕಿದ್ಮೇಲೆ ಈ ರೀತಿಯಾಗಿ ಅಡಿಕೆ ಒಳ್ಳೆ ಶೈನಿಂಗ್ ಬರುತ್ತೆ. ಹಾಕೋದ ಹಂಗೆ ಇದು ಈ ಅಡಿಕೆಗೆ ಸ್ವಲ್ಪ ಕಲರ್ ಡಾರ್ಕ್ ಜಾಸ್ತಿ ಬಂದಿದ್ದರಿಂದ ಇದಕ್ಕೆ ಸ್ವಲ್ಪ ನೀರನ್ನು, ಬಿಸಿ ನೀರನ್ನು ಹಾಕಿ ಸ್ವಲ್ಪ ಕಲರ್ನ ಲೈಟ್ ಕಲರ್ ಮಾಡಿದ್ದಾರೆ.